ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಈ ಆಧುನಿಕ ಯುಗದಲ್ಲಿ ಎಲ್ಲ ಶೋಧನೆಗಳಿಂದ ಮುಕ್ತವಾಗಲು ಹಾಗೂ ಎಲ್ಲ ರೀತಿಯ ವಾತಾವರಣದಿಂದ ಮುಕ್ತವಾಗಲು ನಮಗೆ ಪ್ರಾರ್ಥನೆ ಎಂಬ ಅಸ್ತ್ರ ಬೇಕಾಗಿದೆ. ಇದೇ ಪ್ರಾರ್ಥನೆಯಲ್ಲಿ ನಮ್ಮ ಅಂತರಂಗವೂ ಕೂಡ ಶುದ್ಧಿಯಾಗುತ್ತದೆ ಹಾಗೂ ಬಹಿರಂಗದ ಜೀವನವೂ ಕೂಡ ಶುದ್ಧಿಯಾಗುತ್ತದೆ. ನಾವು ಬೈಬಲ್ ಶ್ರೀ ಗ್ರಂಥದಲ್ಲಿ ಪ್ರೀತಿಯ 2 ಆಜ್ಞೆಗಳನ್ನು ನಾವು ನೋಡುತ್ತೇವೆ. ದೇವರಿಗೆ ನಿನ್ನನ್ನೇ ಸಮರ್ಪಿಸು, ದೇವರನ್ನು ಪ್ರೀತಿಸು. 2ನೇದಾಗಿ ನೀನು ನಿನ್ನನ್ನು ಪ್ರೀತಿಸಿಕೊಂಡಂತೆಯೇ ನಿನ್ನ ಸಹೋದರರನ್ನು ಪ್ರೀತಿಸು ಎಂಬುದಾಗಿ ಹೇಳಿದಾಗ ನಾವು ಮೊಟ್ಟ ಮೊದಲನಿಗೆ ಪ್ರಾರ್ಥನೆಯ ಮುಖಾಂತರ ನಾವು ಇದನ್ನು ಅರಿತುಕೊಳ್ಳುತ್ತೇವೆ. ಅಂತೆಯೇ ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಂದು ಸಲ ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇರುತ್ತವೆ ಅಂತ ಹೇಳಿದರೆ, ನಾವು ನಮಗಾಗಿಯೇ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಹೊರತು ಪರರಿಗಾಗಿ ಪ್ರಾರ್ಥನೆ ಮಾಡಲು ಮರೆತು ಬಿಡುತ್ತೇವೆ. ಆದರೆ ನಮ್ಮ ಪ್ರೀತಿಯ ಮಾತೆ ಹಾಗಲ್ಲ. ಬದಲಾಗಿ ನಮ್ಮ ಈ ನೋವನ್ನು ತಾಯಿಯ ಹೃದಯದಲ್ಲಿ ಇಟ್ಟಾಕ್ಷಣ ಒಡನೆ ನಮಗೆ ತಾಯಿ ಭಿನ್ನಯಿಸುತ್ತಾ ನಮಗೆ ಉತ್ತರವನ್ನು ಪ್ರಭು ಯೇಸುವಿನ ಕ್ರಿಸ್ತರ ಮುಖಾಂತರ ನಮಗೆ ನೀಡುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅನೇಕ ಕಾರಣಗಳಲ್ಲಿ ಈ ಒಂದು ಕಾರಣಕ್ಕೆ ನಾವು ತಾಯಿಯ ಬಳಿ ಓಡಿ ಬರುತ್ತೇವೆ. ಕಾರಣ ನಮ್ಮೆಲ್ಲ ಕೋರಿಕೆಗಳನ್ನು ತಾಯಿ ದೇವರ ಬಳಿ ಇಟ್ಟು ನಮಗೆ ಉತ್ತರ ದೊರಕಿಸಿಕೊಡುತ್ತಾಳೆ ಎಂದು ಕಾರಣಕ್ಕಾಗಿ ನಾವು ಓಡಿ ಬರುತ್ತೇವೆ. ಹಾಗಾದರೆ ನಮ್ಮ ಚಿಂತನೆ ಹೀಗಿರುತ್ತದೆ, ಯಾತಕ್ಕಾಗಿ ನನ್ನ ಪ್ರಾರ್ಥನೆಗಳು ದೇವರ ಬಳಿ ಸೇರುವುದಿಲ್ಲ? ಯಾತಕ್ಕಾಗಿ ನನ್ನ ಉದ್ದೇಶಗಳು ದೇವರು ಆಲಿಸುವುದಿಲ್ಲ? ಇದಕ್ಕೆ ಉತ್ತರವನ್ನು ನಾವು ಹುಡುಕಿಕೊಂಡು ಹೋಗುವಾಗ ಯೋಬನು ಬರೆದ ಪತ್ರದಲ್ಲಿ ನಾವು ನೋಡುವಾಗ ಅಲ್ಲಿ ಯಾಕೋಬನು ಹೇಳುತ್ತಾನೆ, ನಿಮ್ಮ ಪ್ರಾರ್ಥನೆ ಯಾವುದಾದರೂ ದುರುದ್ದೇಶದಿಂದ ಕೂಡಿದ್ದರೆ ಅದು ನಿಮಗೆ ಉತ್ತರವನ್ನು ಲಭಿಸುವುದಿಲ್ಲ. ಆದರೆ ಒಳ್ಳೆಯ ಉದ್ದೇಶದಿಂದ ನಿಮ್ಮ ಪ್ರಾರ್ಥನೆಗಳು ಕೂಡಿದ್ದರೆ ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಉತ್ತರಿಸುತ್ತಾರೆ. ಉದಾಹರಣೆಗಾಗಿ ನಾವು ನೋಡುವಾಗ ಸಂತ ಜಾನ್ ಮೇರಿ ವಿಯಾನಿರವರು ಒಂದು ಹಳೆಯ ದೇವಾಲಯಕ್ಕೆ ಹೋಗಿ ಅಲ್ಲಿನ ಎಲ್ಲ ಜನರ ಒಂದು ಮನ ಪರಿವರ್ತನೆಗಾಗಿ ಬಹಿರಂಗವಾಗಿಯೂ ಹಾಗೂ ಒಳ ಅಂಗವಾಗಿಯೂ ಮಾಡಿದಂಥ ಆ ಪರಿವರ್ತನೆಗಾಗಿ ಮಾಡಿದಂತಹ ಪ್ರಾರ್ಥನೆ ದೇವರು ಆಲಿಸಿ ಅವರಿಗೆ ಬೇಕಾದಂತಹ ವರದಾನಗಳನ್ನು ಹಾಗೂ ಜನರಿಗೆ ಬೇಕಾದಂತಹ ಆಧ್ಯಾತ್ಮಿಕ ಜೀವನದ ಕೊಡುಗೆಗಳನ್ನು ದೇವರು ಅವರಿಗೆ ದಯಪಾಲಿಸುತ್ತಾರೆ. ಹೀಗೆ ಸಂತ ಮದರ್ ತೆರೇಸರವರು ಕೂಡ ತಮ್ಮ ಜೀವನದಲ್ಲಿ ಇನ್ನೊಬ್ಬರ ಪ್ರೀತಿಯ ಮುಖದಲ್ಲಿ ಛಾಯೆಯಲ್ಲಿ ದೇವರ ಛಾಯೆಯನ್ನು ನೋಡುವಂತಹ ಒಂದು ಮನೋಭಾವ ದೊರೆತದ್ದು ಪ್ರಾರ್ಥನೆಯ ಮುಖಾಂತರ. ಹೀಗೆ ನಮ್ಮ ಉದ್ದೇಶಗಳು ದೇವರಿಗೆ ಮೆಚ್ಚುಗೆಯಾದಾಗ ದೇವರು ಒಡನೆ ನಮ್ಮ ಈ ಪ್ರಾರ್ಥನೆಗೆ ಕನಿಕರಿಸಿ ಅದಕ್ಕೆ ಉತ್ತರವನ್ನ ನೀಡುತ್ತಾರೆ. ಅಂತೆಯೇ ನಮ್ಮ ಉದ್ದೇಶಗಳು ಸರಿ ಇದ್ದಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವುದಿಲ್ಲ ಎಂಬುದಾಗಿ ಯಾಕೋಬನ ಪತ್ರದಲ್ಲಿ ನಾವು ಕೇಳುತ್ತೇವೆ. ಅಂತೆಯೇ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ನಿಷ್ಕಳಂಕ ಮಾತೆಯಾಗಿ ನಾವು ಹಬ್ಬವನ್ನು ಕೂಡ ಆಚರಿಸುತ್ತೇವೆ ಹಾಗೂ ನಿಷ್ಕಳಂಕ ಮಾತೆಯಲ್ಲಿ ನಮ್ಮ ಭಿನ್ನಗಳನ್ನು ಇಡುತ್ತೇವೆ. ಹಾಗಾದರೆ ಈ ಪ್ರೀತಿಯ ಮಾತೆ ಈ ನಿಷ್ಕಳಂಕ ಜೀವನ ಹೇಗೆ ದೇವರು ಅವರಿಗೆ ವರದಾನವಾಗಿ ನೀಡುತ್ತಾರೆ ಅಂತ ಹೇಳಿದರೆ, ನಾವು 2-3 ವರ್ಷಗಳ ಹಿಂದೆ ಕೊರೋನಾ ಎಂಬ ರೋಗದಿಂದ ಬಳಲಿ ಅದರಿಂದ ನಾವು ಆಚೆ ಬಂದಿದ್ದೇವೆ. ಅಂತಹ ಸಮಯದಲ್ಲಿ ನಮಗೆ 2 ಶಬ್ದಗಳು ಹೆಚ್ಚಾಗಿ ಕೇಳಿಸುತ್ತಾ ಬಂದಿತು. ಮೊದಲನೇದಾಗಿ ವ್ಯಾಕ್ಸಿನ್, ಎರಡನೇದಾಗಿ ಔಷಧ. ಮಾತೆ ಮರಿಯಮ್ಮನವರಿಗೆ ದೇವರು ಕೃಪೆ ಎಂಬ ಈ ವ್ಯಾಕ್ಸಿನ್ ಅನ್ನು ನೀಡಿ ಮಾತೆ ಮರಿಯಮ್ಮನವರನ್ನು ಪುನೀತರನ್ನಾಗಿಯೂ ಹಾಗೂ ಪಾಪ ಮುಕ್ತರನ್ನಾಗಿಯೂ ದೇವರು ಆಶೀರ್ವದಿಸುತ್ತಾರೆ. ಅದೇ ಕಾರಣದಿಂದ ಮಾತೆ ಮರಿಯಮ್ಮನವರು ನಮಗಾಗಿ ಭಿನ್ನಯಿಸುವಾಗ ನಮ್ಮ ಪಾಪಗಳೆಲ್ಲ ಒಪ್ಪಿಕೊಳ್ಳಲು ನಮಗೆ ಒಳ್ಳೆಯ ಪರಿವರ್ತನೆಯ ಜೀವನವನ್ನು ತಂದುಕೊಡಲು ಹಾಗೂ ಒಳಗಿನ ಹಾಗೂ ಹೊರಗಿನ ಜೀವನದಲ್ಲಿ ಶುದ್ಧವಾಗಿರುವಂತೆ ಮಾತೆ ಮರಿಯಮ್ಮನವರು ನಮಗಾಗಿ ಸದಾ ಭಿನ್ನಯಿಸುತ್ತಾರೆ. ಈ ಭಿನ್ನಹ ನಮ್ಮ ಪ್ರೀತಿಯ ಔಷಧಿಯಾಗಿ ನಮಗೆ ದೇವರು ವರದಾನವಾಗಿ ನೀಡುತ್ತಾರೆ ಎಂಬುವಂತಹ ಸಂದೇಶ ನಿಷ್ಕಳಂಕ ಮಾತೆಯ ಮುಖಾಂತರ ನಾವು ನೋಡುತ್ತೇವೆ.
ನಿಷ್ಕಳಂಕ ಮಾತೆ, ಒಳಗಿನಿಂದಲೂ ಹೊರಗಿನಿಂದಲೂ ಶುದ್ಧವಾಗಿರಿಸಿಕೊಂಡು ಇಂದು ನಮ್ಮ ಪ್ರಾರ್ಥನೆಗೆಲ್ಲ ದೇವರ ಬಳಿ ಸಮರ್ಪಿಸುತ್ತಾ ನಮಗಾಗಿ ಸದಾ ಭಿನ್ನಯಿಸುವಂತಹ ಮಾತೆಯಲ್ಲಿ ನಾವು ಇನ್ನು ಹೆಚ್ಚಾಗಿ ನಾವು ನಮಗಾಗಿ ಪ್ರಾರ್ಥಿಸಿಕೊಳ್ಳದೆ ಇನ್ನಿತರರಿಗಾಗಿಯೂ ಹಾಗೂ ನಮ್ಮ ಸಹೋದರ ಸಹೋದರಿಗಾಗಿಯೂ ಹೀಗೆ ಪ್ರತಿ ಬಲಿ ಪೂಜೆಯಲ್ಲಿ ನಾವು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತೇವೋ ಅದೇ ರೀತಿ ನಮ್ಮ ಸಹೋದರ ಸಹೋದರಿಗಾಗಿಯೂ ಎಲ್ಲರಿಗಾಗಿಯೂ ಪ್ರಾರ್ಥನೆ ಮಾಡುವಂತ ವಿಶೇಷ ಕೋರಿಕೆಯನ್ನು ದೇವರಲ್ಲಿ ನಾವು ಬೇಡಿಕೊಳ್ಳುತ್ತಾ ಪ್ರಾರ್ಥಿಸೋಣ.